ಪೆಟ್ರೋಲ್ ತಗೊಂಡೇವು ಲಕ್ಕಿ ಭಕ್ತ ನೀ ಇಲ್ಲಾಕ್ ಬಂದೆ ಮುಂಬೈದಾಗೇನೋ ಎಗ್ರೆಸ್ ಮಾಡಿದ್ರೆ ಯೂಟ್ಯೂಬ್ ಬಂದಾಕಿತ್ತು ಏನ್ ಬಾಜುನದೀವಿ ಒಬ್ಬರಿ ಅವ್ ಕಳ್ದ್ ಬಿಡ್ರಿ ಹೇಳ್ಬೇಕಂದ್ರ ಖುಷಿ ವಿಚಾರ ಐತಿ ಆಧಾರ್ ಕಾರ್ಡ್ ಒಂದ್ ಬಿಟ್ಟು ಬಂದಿದ್ದು ಮಳೆ ಹಚ್ಚಿರ್ತಾವ ನಾವ್ ಸಂಜೆ ಹಾಯ್ಸ್ ಬಂದ್ವಿ ಲಾಸ್ಟ್ ಮಿನಿಟ್ ಜರ್ನಿ ಸ್ಟಾರ್ಟ್ ಆಗೈತಿ ಈಗ. ನಮಸ್ಕಾರಪ್ಪ ಎಲ್ಲರಿಗೂ, ನಾನ್ ನಿಮ್ಮ ಅರುಣ್ ಕನ್ನಡಿಗ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಾವೇನ್ ಮಾಡತ್ತೀವೋ ಎಲ್ಲಿ ಹೊಂಟಿದೀವಿ ಅನ್ನೋದು ನಿಮಗೆ ಗೊತ್ತಾಗ್ಬೇಕಾರೆ ಇಡೀ ಪೂರ್ತಿ ವಿಡಿಯೋನ ನೀವು ನೋಡ್ಲೇಬೇಕು. ನಿಮ್ಗೆ ಕೈಸುನು ನಾವು ಹೊಂಟಿರೋದು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕ. ಅಲ್ಲಿ ನಮ್ ಜೊತೆ ಆಗಿರೋ ಸ್ವೀಟ್ ಮೆಮೊರೀಸ್ ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ರಿ. ಮೊದಲನೇ ಮತ್ತು ಎರಡನೇ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬರ್ರಿ. ತಿರುಪತಿ ಹೋಗೋ ಜರ್ನಿ ಇವಾಗಿಂದ ಸ್ಟಾರ್ಟ್ ಆಗೈತಿ ನೋಡ್ರಿ. ಕ್ಯಾಶ್ ಬಿಟ್ಟು ಬಂದ ನೋಡ್ರಿ ಈಗ ಚಲೋ ಮಾಡಿರ್ ನೋಡ್ರಿ. ಇನ್ನ ಹೋಗುತ್ತಾ ಹೋಗುತ್ತಾ ಬಾಳ ಐತ್ರಿ, ಪೂರ್ತಿ ನೋಡ್ರಿ ವಿಡಿಯೋ. ನಾವು ಹೋಗ್ಬೇಕಾಗಿರೋದು SMBT ರೈಲ್ವೆ ಸ್ಟೇಷನ್ ಕ. ಅದು ನಮ್ ರೂಮ್ ಇಂದ 18 ಕಿಲೋಮೀಟರ್ ದೂರ ಐತಿ. ಮತ್ ನಾಗಾವರದಾಗ ನಮ್ ದೋಸ್ತ ಒಬ್ಬ ನಿಂತಾನು ಶ್ರವಣ್ ಅಂತ, ಅವನೊಬ್ಬನ್ ಕರ್ಕೊಂಡ್ ಹೋಗೋದಿತ್ತು. ಅದಕ್ಕ ಒಂದ್ ಕ್ಯಾಬ್ ಬುಕ್ ಮಾಡಿದೀವಿ. ಸೊ ಗೈಸ್ ಇಲ್ಲೇ ನಿಂತೇವು, ಕ್ಯಾಬ್ ಬುಕ್ ಮಾಡಿದೀವಿ. ಕ್ಯಾಬ್ ಸಂಬಂಧ ವೇಟ್ ಮಾಡತ್ತೀವಿ, ಇನ್ನೇನ್ ಬರ್ತೈತಿ. ಫೈನಲ್ ಆಗಿ ಬಂದೇ ಬಿಡ್ತು. ಕ್ಯಾಬ್ ಬುಕ್ ಮಾಡಿದೀವಿ, ಕಾರ್ ಬಂತು. ಇನ್ನು ಹೋಗೋದಷ್ಟೇ. 18 ಕಿಲೋಮೀಟರ್ ಹೋಗ್ಬೇಕು ಗೈಸ್. ಅಲ್ಲಿ ಶ್ರವಣ್ ಅಂತ ನಮ್ ದೋಸ್ತ ಒಬ್ಬ ಹತ್ತಾನು, ಇಲ್ಲಿ ಹತ್ತಾನೆ ಆಂಬಲ. ಇದು ನೋಡ್ರ 5 ಸೀಟರ್ ಐತಿ, 6 ಮಂದಿ ಆಕತಿ. ಅದಕ್ಕ 50 ರೂಪೀಸ್ ಎಕ್ಸ್ಟ್ರಾ ಆಕೈತಿ ಅನ್ನಕತ್ತ. ಇನ್ನೇನ್ ನಾಗಾವರ ಸನೆ ಬಂದಿವು. ನಮ್ ದೋಸ್ತ ಒಬ್ಬ ವೇಟ್ ಮಾಡಕ್ತಾನ ಅಲ್ಲಿ. ಇಲ್ಲಿ ಬಂದ್ ನೋಡ್ರಿ ನಮ್ ಶ್ರವಣ ಇಲ್ಲಿ ವೇಟ್ ಮಾಡಕತ್ತಾನ್ರಿ. ಫೈನಲ್ ಆಗಿ ಇವನೊಬ್ಬನ ಹತ್ತಿಸ್ಕೊಂಡಿವ್ರಿ. ನೀ ಇಲ್ಲಾಕ್ ಬಂದೆ ಮುಂಬೈದಾಗೇನೋ ನಾವು ನಿನ್ ಜಾಗ ನಿಂದಿರ್ಬಿಟ್ಟೆ ಹಂಗ ಇದು ಬಿಟ್ಟು ನಿಂತದಿ. ಬೇಗಣ ಬೇಯಂಗಿಲ್ಲ ಚಲೋ ಮಾಡಿದೆ ಅರುಲ್ಲ. ಇಲ್ಲಾರ್ಲಿಂದ ಯೂಟ್ಯೂಬ್ ಬಂದಾಕಿತ್ತು. ಇವ ಚಲೋ ಮಾಡಿಲ್ಲ ಮತ್ತ ಈಗ ಬಂದಾಕಿತ್ತು. ಬೇರೆ ಫುಲ್ ಚಂದ ಇರ್ಬೇಕು, ಇಲ್ಲ ಫುಲ್ ಒಬ್ರು ನಾವು ಫುಲ್ ಚಂದ ಫುಲ್ ನಡ್ಬಾರ್ದು. ಏನ್ ಚಂದ ಉಪಯೋಗ ಆಗಲ್ಲ. ಕಿಪ್ಪಿಗತೆ ಇರ್ಬೇಕು, ಹಂಗ ಕಾರ್ಲ ಕೂತಾಗ ನಮ್ ದೋಸ್ತ ರೀಲ್ಸ್ ತೋರ್ಸಾಕತ್ತ, ಯಾವ್ದು ಕಾಮಿಡಿ ಐತಿ ಅಂತ ಹೇಳಿ. ಹಿಂಗ ಅನುಗುಣದ ನಮ್ SMBT ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು. ನಾ ಇಲ್ಲಿ ಬರೋದು ಮೊದಲನೇ ಸಲ. ಇದು ನೋಡಾಕತ್ರ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ದಂಗ ಅನ್ಸತಿ. ಮತ್ತ ಅಲ್ಲೇರೇನು ಹೋಗಿನ ತಿಳ್ಕೊಬೇಡ್ರಿ, ಅಲ್ಲಿ ಹೋಗಿಲ್ಲ. ಜಸ್ಟ್ ಟಿವಿಯಾಗ ಮೊಬೈಲ್ದಾಗ ನೋಡೇನಿ ಅಷ್ಟ. ನಾ ಮರ್ತ ಬಿಟ್ಟಿನಿ ಎಲ್ಲಾರನ್ನು ಇಂಟ್ರೊಡ್ಯೂಸ್ ಮಾಡ್ಸೋದು. ಇವರು ಚಂದ್ರಣ್ಣ, ಅವ್ರ ಶ್ರವಣ, ವಿನಾಯಕ, ಸಂಜು. ಟ್ರೈನ್ ನೋಡ್ರಿ 7:40 ನಾವ್ 40 ಮಿನಿಟ್ಸ್ ಜಲ್ದಿ ಬಂದಿದ್ವು. ಅಷ್ಟ್ರಾಗ ನಾಷ್ಟ ಮಾಡ್ಬೇಕು ಅದಿವು. ರೈಸ್ ಎಗ್ರೆಸ್ ಮಾಡಿದ್ರೆ ಆದ್ರೆ ಇಲ್ಲಿ ಅವನು ಕಾರ ಅದ್ರ ಉಪ್ಪಿ ಸಿಗಿಲ್ಲ. ಆದ್ರೂ ಒಂದ್ ರುಚಿ ಐಶ್ವರ. ಇಲ್ಲಿ ಬೆಂಗಳೂರಾಗ ಔಟ್ ಸೈಡ್ ಊಟ ಸರಿ ಆಗಂಗಿಲ್ಲ. ಅದಕ್ಕ ನಮ್ಮ ಊರ ಊಟ ಬೆಸ್ಟ್ ಅಂತ ಹೇಳಕತ್ತಿರ ಅವ್ರು. ಕ್ಯಾಶ್ ಮಾಡಕ್ ಹೊಂಟೀವಿ. ಕ್ಯಾಶ್ ಮಾಡಕ್ಕೆಲ್ಲ ನಿಂತೈತಿ, ಹೋಗಿ ಹಾಕ್ತೀವಿ. ತಿರುಪತಿ ಹೇಳ್ಬೇಕಂದ್ರ ಖುಷಿ ವಿಚಾರ ಐತಿ. ಟ್ರೈನು ಬಂದಿತ್ತು, ತಿರುಪತಿ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದು SMBT ಟು ತಿರುಪತಿ. ಇದು 7:40 ಸ್ಟಾರ್ಟ್ ಆಕೈತಿ. ವಾರದ 3 ದಿನ ಇರ್ತೈತಿ. ನಮ್ದು ಡಿಯೇಟ್ ಕೂತ ಸೊ ಗೈಸ್ ಫೈನಲ್ ಆಗಿ ಟ್ರೈನ್ ಒಳಗ್ ಹತ್ತಿದ್ವು. ನಮ್ ಸೀಟ್ ನಂಬರ್ 77 ಹಿಡ್ದ 81 ತನಕ ಇತ್ತು. ಸೀಟ್ ಬಾಳ ಖಾಲಿ ಇದ್ದು, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ ಕೂತಿವು. ಒಂದ್ 4 ಮಂದಿ ಆ ಕಡೆ 4 ಮಂದಿ ಈ ಕಡೆ. ಜ್ಞಾಪಕ ಇರ್ಲಿ, ನನ್ ಜೊತೆ ಜರ್ನಿ ಮಾಡ್ತಿದ್ಯಾ. ನನ್ ಜರ್ನಿ ಇರೋದೇ ಒಂದ್ ಮೇಲೆ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಆದ್ರೆ ಸ್ಪೀಡ್ ಮಾತ್ರ ಯಾವತ್ತು ಕಮ್ಮಿ. ಅಲ್ಲೊಬ್ಬ ಫ್ರೆಂಡ್ ಬರ್ತಾನು,
ಅವನೊಬ್ನ ಹಚ್ಕೋತೀವಿ, ನಾವೇನ್ ಹಚ್ಚೋಣ ಇಲ್ಲ ಟ್ರೈನ್ ಅವನಾಗಿ ಹಾಕೋನು, ಧಾರವಾಡ ಹೋದ್ರು ಬರ್ತಾನೆ, ಏನ್ ಮಾಡೋದು. ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಸೊ ಗೈಸ್, ನೆಕ್ಸ್ಟ್ ಸ್ಟಾಪ್ KR ಪುರಂ, ಅದರ ನೆಕ್ಸ್ಟ್ ಸ್ಟಾಪ್ ಬಂಗಾರಪೇಟೆ. ಲೆಟ್ಸ್ ಡೂ. ಟ್ರೈನು ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಸ್ಟಾಪ್ KR ಪುರಂ ಬರ್ತೈತಿ. ನಮ್ ಫ್ರೆಂಡ್ ಒಬ್ಬ ಅಲ್ಲಿ ಹತ್ಕೊಳ್ಳೋದಾನು. ಇಲ್ಲೇ ನೋಡ್ರಿ, ಇದ ಸ್ಟಾಪ್. ಫೈನಲ್ ಆಗಿ KR ಪುರಂ ಇಂದ ನಮ್ ದೋಸ್ತ ಹತ್ತಿದ ಪ್ರಶಾಂತ್ ಅಂತ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅಂತೂ ಇಂತೂ ಒಬ್ಬ ಹತ್ತಿದ KR ಪುರಂ ಇಂದ. ನಮ್ ಫ್ರೆಂಡು ಆಲ್ರೆಡಿ ಮಲಗಿದ್ದ. ಹೆಂಗು ಖಾಲಿ ಐತಿ ಅಂತ ಹೇಳಿ ಹಿಂದೂ ಮಲ್ಕೊಂಡಿದ್ವು. ಅಲ್ಲಿ ನೋಡ್ರ TC ಬಂದಿದ್ದ. ಟಿಕೆಟ್ ತೆಗಿಸತ್ತಿರಲಿಲ್ಲ, ತಲೆಲ್ಲ ಚೆಕ್ ಮಾಡಕ್ ಹಚ್ಚಿದ್ದ. ಇಲ್ಲೊಂದ್ ಯಾವ್ದೋ ಸ್ಟಾಪ್ ಇತ್ತು, ಉಪ್ಪಾರಪಲ್ಲಿ ಅಂತ. ನಾವು ಇನ್ನೊಂದು ಬೋಗಿ ಆಗಿದ್ವು. ನಮ್ ಸೀಟ್ ಕಡೆ ಬರಾಕತ್ತಿದ್ವು. ನಮ್ ದೋಸ್ತ ತಾಪ ಕ್ಯಾಮ್ರಾನ ಆಟ ಹಿಡ್ಕೋತ್ ತಂದಿಸ್ಕೊಂಡ. ಇಲ್ಲಿ ಟ್ರೈನ್ ಸ್ಟಾಪ್ ಆಯ್ತು. ಹಂಗ ಒಂದ್ ಚಾ ತಗೊಂಡಿವು. ನಾವು ಉತ್ತರ ಕರ್ನಾಟಕದವ್ರು, ಚಾ ಇರ್ಲಾರ್ದ ನಡೆಯಂಗೇ ಇಲ್ಲ. ಹಂಗ ಚಾ ಕುಡ್ದಿವು. ಚಾ ಕುಡುದ ಇನ್ನೇನ್ ಟ್ರೈನ್ ಸಣ್ಣ ಹಿಂಗ ಹೊಂಟಿತ್ತು. ಇಲ್ಲೇ ನಮ್ ಪಕ್ಕದಾಗನ ಈ ಮುತ್ಯ ಕೂತಿದ್ದ. ಈ ಮುತ್ಯ ಒಬ್ಬನ ಹೊಂಟಾಣತ್ ನೋಡ್ರಿ ತಿರುಪತಿಗೆ. ನಮಸ್ಕಾರ. ಊರ್ ಯಾವ ಊರ್? ಬೆಂಗಳೂರು. ವಯಸ್ಸು 27 ವಯಸ್ಸಾಗಿತ್ತು ನಮ್ಗೆ. ನಾವು 25 ಹರಿಯಾದವ್ರು ಏನ್ ತಿರ್ಗಾಡ್ಲಾರ್ದು ಯಾವಾಗ ತಿರ್ಗಾಡೋದು? 77 ವಯಸ್ಸಾದವ್ರು ತಿರ್ಗಾಡ್ಕೊತ ಹೊಂಟಾರ. ಅದು ಒಬ್ರ ಹೊಂಟಾರ. ಒಬ್ರ ಹೊಂಟಾರ. ವಯಸ್ಸಾದ್ರು ದೇವ್ರ ನೋಡೋ ಹುಲ್ಲ ನೋಡಿ ಎಷ್ಟಿದೆ. ಒಬ್ರೇ ಹೋಗ್ತಿದಾರೆ. ಅದು ಬೆಂಗಳೂರಿಂದ ತಿರುಪತಿವರೆಗೂ ಒಬ್ರೇ ಟ್ರೈನ್ ಹತ್ತಿ, ಒಬ್ರೇ ಟಿಕೆಟ್ ಬುಕ್ ಮಾಡಿ ಎಲ್ಲ ಒಬ್ರೇ. ನಾವು 4 ಮಂದಿ ಇದ್ರು ಹೋಗಾಕ ಹಿಂದ ಮುಂದೆ ನೋಡ್ತೀವಿ. ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ ರೀ. ಇದು ನಮ್ಮ ವಯಸ್ಸಿನ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಡಿಗ್ರಿ ಆದ್ಮೇಲೆ ಚೆನ್ನಾಗಿ ದುಡಿಬೇಕು. ಈ ವಯಸ್ಸಲ್ಲಿ ದುಡಿಬೇಕು. ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ತಂದೆ ತಾಯಿನ ಕೈ ಬಿಡಬಾರ್ದು. ಒಳ್ಳೇದು, ಯಾವ ಕೆಟ್ಟ ಅಭ್ಯಾಸ ಇರಬಾರ್ದು. ಸಿಗರೇಟ್ ಆಗಲಿ, ಡ್ರಿಂಕ್ಸ್ ಆಗಲಿ ಯಾವುದೇ ಇರಬಾರ್ದು. ಕಷ್ಟಪಟ್ಟು ದುಡಿಬೇಕು. ಒಳ್ಳೆ ರೀತಿಯಿಂದ ದುಡಿದು ದೊಡ್ಡವರಾಗ್ಬೇಕು. ಈಗ ನೀವು ಎಷ್ಟು ಗಳಿಸ್ತೀರೋ ನಮ್ಮ ವಯಸ್ಸಾದ್ಮೇಲೆ ನೀವು ಕುಳಿಸ್ಕೊಂಡು ತಿನ್ಬಹುದು. ಈಗ ನಾವು ಕುಳಿತು ತಿಂತಾ ಇದ್ದೀವಿ. ಹಾಗೆ ನೀವು ವಯಸ್ಸಾದ್ಮೇಲೆ ಕುಳಿಸ್ಕೊಂಡು ತಿನ್ಬೇಕು. ಒಳ್ಳೇದ್ ಮಾಡಿ, ಎಲ್ಲಾರ್ಗು ಒಳ್ಳೇದೇ ಮಾಡಿ. ಕೆಟ್ಟ ಅಭ್ಯಾಸ ಬೇಡ, ಯಾರಿಗೂ ಕೆಟ್ಟದ್ ಮಾಡುದು. ಸಾಧ್ಯವಾದ್ರೆ ಒಳ್ಳೇದ್ ಮಾಡು, ಸಾಧ್ಯವಾಗಲಿಲ್ಲ ಕೆಟ್ಟದ್ ಮಾಡು. ನೋಡಿ, ಅಜ್ಜಾರ್ ಏನ್ ಹೇಳಕತ್ತಾರಂದ್ರ, ಒಳ್ಳೇದ್ ಮಾಡ್ರಿ, ಒಳ್ಳೇದ್ ಮಾಡೋದತ್ತು ಮಾಡ್ರಿ, ಇರ್ಲಿಕ್ಕಂದ್ರ ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು ಹೇಳಕತ್ತಾರ. ಆದಷ್ಟ ಜನರಿಗೆ ಒಳ್ಳೇದ್ ಮಾಡಕ್ ಹೋಗ್ರಿ ಅಂತ ಹೇಳಕತ್ತಾರ. ನೋಡ್ರಿ, ಅವ್ರ ಹಿರಿಯರು ಒಂದ್ ಎಕ್ಸ್ಪೀರಿಯನ್ಸ್ ಹೇಳಕತ್ತಾರು. ನಮ್ಮಂತ 2 ತಲೆಮಾರು ಅವ್ರು ನೋಡಿಬಿಟ್ಟಾರು. ನೋಡ್ರಿ ಗೈಸ್, ಆ ಅಜ್ಜ ಹೇಳೋದ್ರಾಗ ಒಂದ್ ಅರ್ಥ ಐತ್ರಿ. ಯಾಕಂದ್ರ ಹಿರಿಯರ್ ತೂಕ ತಪ್ಪಿ ಯಾವತ್ತು ಮಾತಾಡಂಗಿಲ್ರಿ. ಆ ಅಜ್ಜಾರ್ ಕೂಡ ಮಾತಾಡಿ ಖುಷಿ ಆಯ್ತು. ಹಂಗ ಇನ್ನೊಂದ್ ಕಡೆ ಸ್ಟಾಪ್ ಆಗಿತ್ತು, ಬಟ್ಟಲವಾರಿ ಪಲ್ಲೆ ಅಂತೇಳಿ. ಅಲ್ಲೇ ಮಜ್ಜಿಗೆ ತಗೊಂಡಿವು, ಮಜ್ಜಿಗೆ ಕುಡಿದೆವು. ಇನ್ನೇನ್ ನೆಕ್ಸ್ಟ್ ಸ್ಟಾಪ್ ತಿರುಪತಿ ರೈಲ್ವೆ ಸ್ಟೇಷನ್ ಇತ್ತು. ಇಲ್ಲಿನ ಪ್ರಕೃತಿ ಹೆಂಗೈತಂದ್ರ ಸೇಮ್ ತಿರುಪತಿ ತಿಮ್ಮಪ್ಪನ ಹೊಂದುವಂತ ಬೆಟ್ಟ ಇದ್ ನೋಡ್ರಿ. ಇಲ್ಲಿ ನೋಡ್ರಿ, ಕ್ರೋನ, ಐಸ್, ನೋಸ್, ಲಿಪ್ಸ್, ಚೈನ್. ನೋಡ್ರಿ ಗೈಸ್, ಎಷ್ಟು ಚಂದ ಅಲ್ಲ. ನೋಡ್ರಿ ಗೈಸ್, ನಮಗ ಟ್ರೈನ್ ಯಾವ್ದು ಬಸ್ ಯಾವ್ದು ಅಂತ ಬಾಳ ಕನ್ಫ್ಯೂಸ್ ಆಗಿತ್ತು. ಯಾಕಂದ್ರ ನಾವು ಟ್ರೈನ್ ದಾಗ ಜಾಸ್ತಿ ಓಡಾಡಂಗಿಲ್ಲ. ಅದಕ್ಕೆ ನಾವು ಬಸ್ ಸ್ಟಾಪ್ ಹತ್ತನಾಕತ್ತೀನಿ. ನಮ್ ದೋಸ್ತ್ ಅದನ್ನ ಕರೆಕ್ಷನ್ ಮಾಡಿದ. ಹಂಗ ಟ್ರೈನ್ ನಂದು ಹೊರಗ್ ಬಂದಿವು. ಭೂದೇವಿ ಕಾಂಪ್ಲೆಕ್ಸ್ ಕಡೆ ಹೋಗಿತ್ತು. 3.5 ಕಿಲೋಮೀಟರ್ ಇತ್ತು. ನೋಡ್ರಿ ಗೈಸ್, ತಿರುಪತಿಗೆ ಬರೋರು ಆಧಾರ್ ಕಾರ್ಡ್ ನೆನಪಲೆ ತಗೊಂಡ್ಬರ್ಬೇಕು. ನಾವು ಮರ್ತು ಬಂದಿದ್ವು. ಆಧಾರ್ ಕಾರ್ಡ್ ತೆಗಸ್ಬೇಕಂತ ಹೇಳಿ ಇಲ್ಲಿ ಪಾಳೆ ಹಚ್ಚಿದ್ವು. ಇಲ್ಲೇ ನಮ್ಗ್ ಟೈಮ್ ವೇಸ್ಟ್ ಆಯ್ತು. ನೋಡಿ, ನನ್ ಶ್ರವಣನ್ ಮೇಲ ನನ್ ಮೇಲ ಸಿಟ್ಟು ಬಾಳ ಆಗ್ಯಾರ ಎಲ್ಲಾರು, ಆಧಾರ್ ಕಾರ್ಡ್ ಮರ್ತ್ ಬಂದಿದ್ದಕ್ಕ. ಫೈನಲ್ ಆಗಿ ಆಧಾರ್ ಕಾರ್ಡ್ ತೆಗ್ಸಾಕ್ ಹೊಂಟಿವು. ಆಧಾರ್ ಕಾರ್ಡ್ ಒಂದ್ ಬಿಟ್ಟು ಬಂದಿದ್ದ ದೋಸ್ತ. ಜೆರಾಕ್ಸ್ ಒಂದ್ ಮಾಡ್ಕೊಂಡಿವು, ಮರ್ತ್ ಬಂದಿದ್ದೀವಿ. ಫೈನಲ್ ಆಗಿ ತೆಗಿಸಿದೀವು. ಇನ್ನ ಆಟೋ ಹೊರಗ್ ನಿಂತಿತ್ತು. ಆಟೋ ಹತ್ತಿ ಇನ್ನ ನಮ್ ಕಾಂಪ್ಲೆಕ್ಸ್ ಕಡೆ ಹೊಂಟಿವ್ ನಾವ.
ಸೊ ಗೈಸ್ ಫೈನಲ್ ಆಗಿ ಭೂದೇವಿ ಕಾಂಪ್ಲೆಕ್ಸ್ ಕಡೆ ಬಂದೆವು. ಬಂದೆವು. ಬಾಳೆ ಬೇರೆ ಹಚ್ಬೇಕು, ಟಿಕೆಟ್ ತೆಗ್ಸಾಕ್ ಬಾಳೆ ಹಚ್ಬೇಕು. ಅಲ್ಲೆಲ್ಲ ಪಾಳೆ ಹಚ್ಚಿರ್ತಾವ. ನಾವ್ ಸಂದ್ರೆ ಹಾಯ್ಸ್ ಬಂದ್ವು, ಸಂದ್ರೆ ಹಾಯ್ಸ್ ಬಂದ್ವು, ಸಂದ್ರೆ ಹಾಯ್ಸ್ ಬಂದ್ವು. ಇನ್ನು ಗೇಟ್ ಓಪನ್ ಮಾಡೋದು ಬಳೋತಕ್ಕಿತ್ತು, ಅದಕ್ಕ ಹೊಟ್ಟೆ ಹಸ್ದಿತ್ತು. ಒಟ್ಟ ಊಟನ ಇದ್ದಿದ್ದಿಲ್ಲ, ಹರಿಯ ತಿಳಿದ ಬರೀ ನಾಷ್ಟಾ ಇಡ್ಲಿ ಮೇಲೆ ತಿಂದಿದ್ದೆವು. ಹಾಯ್ ಮಾಡ್ಲಾ ಎಲ್ಲಾರು ಒಂದೊಂದ್ ಐಟಮ್ ತಗೊಂಡ್ರು. ಗೋಬಿ ರೈಸ್, ಪನ್ನೀರ್ ರೈಸ್, ಕರ್ಡ್ ರೈಸ್ ಅಂತೇಳಿ. ನೋಡ್ರಿ ಗೈಸ್, ಪನ್ನೀರ್ ರೈಸ ಏನು ಪನ್ನೀರ್ ತಿನ್ಕೊಂಡ್ ಹೋಗ ಮಸಾಲೆ ಪನ್ನೀರ್ ಹಾಕ್ತೀನಿ. ಪನ್ನೀರ್ ತಗೊಂಡ್ರ ನೋಡಿಲಿ, ಇದು ಪನ್ನೀರ್ ತರ ಮಸಾಲೆ ನೋಡ್ರಿ. ಒಂದ್ ಪನ್ನೀರ್ ಮಸಾಲೆ ಇಲ್ಲ ಏನಿಲ್ಲ ಕೊಟ್ಟಾರ, ಹಂಗ ಹಂಗ ಹಸಿದ ಹಾಕಿ ಕೊಟ್ಟ ಬಿಟ್ಟಾರ. ನಮ್ ದೋಸ್ತ್ ನೋಡ್ದೆಲ್ಲ ಒಂದೊಂದ್ ತಗ ಸೈಡ್ ಹಾಕತಾನ, ಗುಡ್ಡೆ ಕಟ್ಟಾತಾನ. ಊಟ ಆಯ್ತು. ಇನ್ನ ಹಂಗ ಹೊಟ್ಟಿ ತಂಪು ಮಾಡ್ಕೊಳಕ ಜ್ಯೂಸ್ ಸೆಂಟರ್ ಬಂದಿವಿ. ಇಲ್ಲಿ ಅಟ್ಟೂರ್ಗು ದಾಳಿಂಬೆ ಜ್ಯೂಸ್ ಆರ್ಡರ್ ಮಾಡಿದ್ವು. ಎಲ್ಲಾರು ದಾಳಿಂಬೆ ಜ್ಯೂಸ ಕುಡಿದ್ರು. ಯಾಕಂದ್ರ ಬೆಟ್ಟ ಹತ್ತಕ್ ಎನರ್ಜಿ ಬೇಕಲ್ಲ. ಇನ್ನೇನ್ ಜ್ಯೂಸ್ ಕುಡದ ಪಾಳೆ ಹಚ್ಬೇಕತ್ ಹೋದೆವು. ಇನ್ನ ಅಲ್ಲಿ ಗೇಟ್ ಓಪನ್ ಆಗಿರ್ಲಿಲ್ಲ. ಸಡನ್ ಆಗಿ ಗೇಟ್ ಓಪನ್ ಮಾಡಿಬಿಟ್ರು. ಇನ್ನ ಟಿಕೆಟ್ ಪಾಳೆ ಹಚ್ಬೇಕಲ್ಲ, ಅಟ್ರು ಕೂಡ ಹೊಂಟಿವು. ಎಲ್ಲಾ ಓಡೋಡ್ತಾ ಬರಾಕತ್ರು ನಮ್ ದೋಸ್ರದು. ಒಬ್ಬೊಬ್ರು ಹಿಂದಿದ್ರು, ನಾವ್ ಮುಂದ್ ಬಾಳ ಇದ್ವು. ಇಲ್ಲಿ ಟಿಕೆಟ್ ಪಾಳೆ ಹಚ್ಚಕಾರ 10 ಪಾಳೆ ಇತ್ತು. ಪಾಳೆ ನೋಡ್ರ ಮನಗಂಡ ಇತ್ತು. ಟಿಕೆಟ್ ಸಿಗ್ತಾವೋ ಇಲ್ಲೋ ಅನ್ಕೋತ ಹಂಗ ಬಂದಿವು ಒಳಗ. ನೋಡ್ರಿ ಗೈಸ್, ಎಷ್ಟ್ ಪಾಳೆ ನೋಡ್ರಿ, ಎಷ್ಟೈತ್ ಪಾಳೆ. ಫೈನಲ್ ಆಗಿ ಟಿಕೆಟ್ ಕೌಂಟರ್ ಬಂದಿವು. ಬಾಳ ಕಡಿಮೆ ಟಿಕೆಟ್ ಉಳಿದಿದ್ದು. ನಮ್ಗ್ ಸಿಗ್ತಾವಲ್ಲ ಅನ್ಕೋತ ಕೂತಿದ್ವು. 717 ಟಿಕೆಟ್ ಇತ್ತು ಒಟ್ಟ. ಲಾಸ್ಟ್ ಮಿನಿಟ್ ಹನ್ನೊಂದು ಉಳಿದಿದ್ದು. ನಮ್ ಲಕ್ ಹೆಂಗೈತಿ ಅಂದ್ರ ಒಟ್ಟ ನಮ್ ಲಕ್ ಹೇಳಂಗಿಲ್ಲ. 6 ಟಿಕೆಟ್ ಒಬ್ಬ ಇಟ್ಕೋರಿ, ಅವ್ ಕಳೆದ್ ಬಿಡ್ರಿ. ಲಾಸ್ಟ್ 11 ಟಿಕೆಟ್ ಉಳಿದಿದ್ದು ಗೈಸ್. ಲಾಸ್ಟ್ ಮಿನಿಟ್ ಲಾಸ್ಟ್ ಮೂಮೆಂಟ್ ಲಾಸ್ಟ್ ಟಿಕೆಟ್ ಇವಂದ ಆಗಿಂದ ಯಾರು ತಗೊಳಿಲ್ಲ, ಎಲ್ಲಾರು ಹೊರ ಕಳ್ಸ್ಯಾರ. ಲಕ್ಕಿ ಲಕ್ಕಿ ಭಕ್ತ ಇವ, ಲಕ್ಕಿ ಭಕ್ತ. ಗೋವಿಂದ. ನಾವ್ ಬಂದಿವು ಗರುಡ ದ್ವಾರಕಕ್ಕ. ಇದ ನೋಡ್ರಿ ಗೈಸ್, ಗರುಡ ದ್ವಾರಕ ವ್ಯೂಸ್ ಎಷ್ಟ್ ಬಾರಿ ಕಾಣ್ತೈತಿ ನೋಡ್ರಿ. ನಮ್ ದೋಸ್ತ ಇಲ್ಲಿ ಹೊಂಟಾರ ನೋಡ್ರಿ ಮುಂದ. ಹಂಗ ಚಾಟ್ ಕುಡದ ಹೋಗುನು ಬಾ ಅಂತ ಕರ್ಕೊಂಡ್ ಹೋದ್ರಿ. ಇಲ್ಲೇ ಚಾ ಕುಡಿಯಾಕ ಬಂದೆವು. ಇಲ್ಲೇ ಚಾ ಕುಡೋದ. ಇನ್ನ ಲಗೇಜ್ ಕೊಡಾಕತ್ತೇವ್ ಹೊಂಟಿವು. ಲಗೇಜ್ ಅಂದ್ ಹಿಡಿದಿತ್ತು ಬ್ಯಾಗ್ಗಳ 4 ಬ್ಯಾಗ್ ಇದ್ದು. ಇಲ್ಲಿ ಲಗೇಜ್ ಕೊಟ್ಟಿವ್ ಅಂದ್ರ ಸೇಫ್ ಆಗಿ ನಾವ್ ಗುಡ್ಡ ಆಯ್ತಿರ್ಲಿ ಅಲ್ಲಿ ತಂದ್ ಕೊಡ್ತಾರ ನಮಗ್. ಲಗೇಜ್ ಕೊಡಾಕನು ಪಾಳೆ ಹಚ್ಬೇಕಿಲ್ಲಿ. ಪಾಳೆನು ಬಾಳ ಇತ್ತು. ಇಲ್ಲೊಂದ್ ಸ್ಕ್ಯಾನಿಂಗ್ ಮಿಷಿನ್ ಐತಿ. ಇದ್ರಾಗೆಲ್ಲ ಸ್ಕ್ಯಾನ್ ಮಾಡ್ತಾರೋ ಬ್ಯಾಗ್ಗಳೆಲ್ಲ. ಸ್ಕ್ಯಾನ್ ಮಾಡಿ ಅಲ್ಲಿ ಟೋಕನ್ ಕೊಡ್ತಾರೋ. ಇದೆ ನೋಡ್ರಿ ಟೋಕನ್. ಫೈನಲ್ ಆಗಿ ಬ್ಯಾಗ್ ಅದು ಎಲ್ಲಾ ಕೊಟ್ಟ ಹೊರಗ್ ಬಂದಿವು. ಕಾಯಿ ಅದು ಹೊಡಿಬೇಕಲ್ಲ, ಕಾಯಿ ಈಳಗಾಯಿ ಹೊಡಿಬೇಕಲ್ಲ, ಅದಕ್ಕ ಎಲ್ಲಾ ಕಾಯಿ ಅದು ತಗೊಳಕತ್ತಿದ್ವು.
ಗೋಳಗಾಯಿ ಹೊಡ್ಕೊಂಡು ಹೋಗು ಬೆಟ್ಟ ಆತು ಅಟ್ಟ ಏನ ಗೋವಿಂದ ಗೋವಿಂದ ಬೆಟ್ಟ ಆತ ಹೊಂಟೇವು ಜರ್ನಿ ಸ್ಟಾರ್ಟ್ ಆಗೈತಿ ಇಲ್ಲಿ ಅದ ಚಪ್ಪಲ್ ಹಂಗ ಹೊರಗಾಲೆ ಹೋಗುದ ಆಟ ಸೊ ಗೈಸ್ ತಿರುಪತಿಯ ಪಾರ್ಟ್ 1 ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಕತಿ. ಪಾರ್ಟ್ 2 ವಿಡಿಯೋ ಆದಷ್ಟು ಬೇಗ ಬರ್ತೈತಿ. ಪಾರ್ಟ್ 2 ವಿಡಿಯೋ ಎಲ್ಲರೂ ನೋಡ್ಲೇಬೇಕು. ಪಾರ್ಟ್ 1 ಕಿಂತ ಪಾರ್ಟ್ 2 ವಿಡಿಯೋ ಇನ್ನೂ ಚೆನ್ನಾಗೈತಿ. ಆದಷ್ಟು ಬೇಗ ಬಿಡುಗಡೆ ಆಕತಿ, ಅದನ್ನು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ರಿ.